ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಮಾ ಸಿರಿ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ಫಸ್ಟ್ ಟ್ರಿಪ್ ಮ್ಯಾಂಗೋ ಬಂದಿದೆ, ತೋತಾಪುರಿ ಮಾವಿನಕಾಯಿ. ಇದು ಒಂದು ಸುಮಾರು 1 ಕ್ವಿಂಟಲ್ ಅಷ್ಟಿದೆ. ಇದು ಈ ವರ್ಷದ ಮೊದಲನೇ ಮಾವಿನಕಾಯಿ ನಾವು ಹಚ್ಚಿ ಒಣಗಿಸ್ಬೇಕಾಗಿರೋವಂಥದ್ದು. ಇಲ್ಲಿ ನೋಡಿ, ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಹಚ್ಚೋದಕ್ಕೆ. ಇದೆಲ್ಲ ಡೈಲಿ ಒಂದೊಂದೇ ಕ್ವಿಂಟಲ್ ಬರ್ತಾ ಇರುತ್ತೆ. ಸುಮಾರು ಒಂದು 10 ಕ್ವಿಂಟಲ್ ಹತ್ತತ್ರ ನಿಯರ್ಲಿ ತೊಗೊಂಡು ಎಲ್ಲ ಒಣಗಿಸಿ ಸ್ಟೋರ್ ಮಾಡಿ ಇಟ್ಕೋತೀವಿ. ಅಂದರೆ ವರ್ಷವೆಲ್ಲ ಇಯರ್ಲಿ ಎಲ್ಲ ನಮಗೆ ಉಪ್ಪಿನಕಾಯಿ ಬಿಸ್ನೆಸ್ಗೆ ಬೇಕು ಅಂತ ಈ ರೀತಿ ಎಲ್ಲ ತರಿಸ್ಕೋತಿದ್ದೀವಿ ಪ್ರತಿದಿನ. ಇವತ್ತು ಫಸ್ಟ್ ಡೇ ನೋಡಿ, ಈ ಥರ ಎಲ್ಲ ಫಸ್ಟು ಇದು ಮಾಡಿಕೊಂಡು ಈ ರೀತಿ ಹಚ್ಕೊಂಡು ಒಣಗಿಸ್ತೀವಿ. ಸುಮಾರು ಒಂದು 5 ಡೇಸು ಈ ಬಿಸಿಲಿಗೆ ಒಣಗಿಸ್ತೀವಿ. ನೆಕ್ಸ್ಟ್ ಇವಾಗ ಅದರಲ್ಲೇ ನೀರಲ್ಲಿ ಇದರಲ್ಲಿ ಉಪ್ಪಿನಕಾಯಿ ಹಾಕ್ತೀವಿ. ಸಡನ್ನಾಗಿ ಅನ್ನನೂ ಸಹ ಕಲಿಸ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಈ ರೀತಿ ಸ್ಮಾಲ್ ಹೋಳು ಹಾಕಿ ಈ ಸೀಸನ್ ಬಂತು ಅಂದರೆ ಇದೊಂದು ಸ್ಪೆಷಲ್ಲು. ಇದು ಹಾಗೆಯೇ ಒಗ್ಗರಣೆಗೆ ಹಾಕ್ಕೊಂಡು ಉಪ್ಪು, ಖಾರ, ಮೆಣಸು, ಸಾಸಿವೆ ಎಲ್ಲ ಹಾಕ್ಕೊಂಡು ಅದು ರೆಸಿಪಿ ಚಾನಲಲ್ಲಿ ನಾನು ಹಾಕಿದ್ದೀನಿ, ಅದರಲ್ಲಿ ಸಿಗುತ್ತೆ ನೋಡಿ. ಈ ರೀತಿ ಸಣ್ಣಗೆ ಹಚ್ಕೊಂಡು ಆಗಲೇ ಊಟಕ್ಕೆ, ಚಪಾತಿಗೆ, ಮೊಸರನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಫ್ರೆಶ್ ಸ್ಟಾಕ್ ಬಂದಿರೋದ್ರಿಂದ ಈ ರೀತಿ ಕಟ್ ಮಾಡಿ ಉಪ್ಪಿನಕಾಯಿ ಹಾಕಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ನೀವು ಹಸಿ ಮಾವಿನಕಾಯಿ ಎಲ್ಲಾದರೂ ಸಿಕ್ಕಿದ್ರೆ, ಅಂದರೆ ಇದು ಜಾಸ್ತಿ ದಿನ ಇಡೋಕ್ಕಾಗಲ್ಲ, ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ತಿಂಗಳು ತಿನ್ಬೋದು. ನಮ್ಮನೆಗೆ ಇನ್ನೊಂದು 15 ಡೇಸ್ ಡೈಲಿ ಬರ್ತಾನೆ ಇರುತ್ತೆ. ಹಾಗಾಗಿ ನಾವು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಯೂಸ್ ಮಾಡ್ಕೋತೀನಿ. ಇದು ಮೊಸರನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ನಾನೊಂದು 4 ಮಾವಿನಕಾಯಿ ಹಚ್ಕೊಂಡು ಸಡನ್ನಾಗಿ ಮಾಡ್ತಿದ್ದೀನಿ. ಅವತ್ತಿನ ಸಂಜೆ ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಅಂತ ಮಾಡ್ತಿರೋದು. ನೀವು ಒಮ್ಮೆ ಮಾಡಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿಂಪಲ್ ಆಗಿ ಬೇಗನೆ ಮಾಡ್ಕೋಬೋದು. ನೆಕ್ಸ್ಟ್ ಡೇ ಎಲ್ಲ ಕಟ್ಟಿಂಗ್ ಎಲ್ಲ ಆದಮೇಲೆ ಈ ರೀತಿ ಅಂದರೆ ಅರ್ಧ ಕಟ್ ಮಾಡಿರೋದು ಇನ್ನೂ ಎಲ್ಲ ಈ ರೀತಿ ತುಂಬ್ಕೊಂಡೋಗಿ ಔಟ್ ಸೈಡೆಲ್ಲ ಒಂದು ಸೀರೆ ಹಾಕ್ಬಿಟ್ಟು ಕ್ಲೀನಾಗಿ ಒಂದು 5 ಡೇಸ್, ತುಂಬ ಈ ಜಾಸ್ತಿ ಬಿಸಿಲಿಗೆ ಒಂದು 5 ಡೇಸೇ ಒಣಗಬೇಕು. ಯಾಕೆಂದರೆ ಆವಾಗಲೇ ಸ್ಟೋರ್ ಮಾಡಿ ಇಕ್ಕೋಕ್ಕಾಗೋದು. ಇನ್ನು ವರ್ಷ ಪೂರ್ತಿ ನಮಗೆ ಬೇಕು. ಹಾಗಾಗಿ ಅದು ಬಿಫೋರ್ ಡೇ ಮಳೆ ಬಂದಿದೆ ನೋಡಿ. ಇದೊಂದು 5 ಡೇಸ್ ಒಣಗಿದೆ, ಇನ್ನೂ ಒಣಗಬೇಕು. ಈ ಥರ ಬಂದಿದೆ, ಎಲ್ಲ ಡ್ರೈ ಆಗಿ ಈ ಥರ ಬಂದಿದೆ. ಇದು ತೋತಾಪುರಿ ಮಾವಿನಕಾಯಿ ಇದೆ, ಉಪ್ಪಿನಕಾಯಿಗೆ ತುಂಬ ಚೆನ್ನಾಗಿರೋದು. ಇದೊಂದು ಸ್ಮಾಲ್ ವಿಡಿಯೋ. ಥ್ಯಾಂಕ್ ಯು.